ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಲಾಸ್ಟ್ ಸ್ಯಾಟರ್ಡೆ ಸಂಡೇ ವ್ಲಾಗು. ಇದ್ರ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಲಾಸ್ಟ್ ಸ್ಯಾಟರ್ಡೆ ಸಂಡೇ ನಾವು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಕೊಯಂಬತ್ತೂರ್ವರೆಗೂ ಬೈಕ್ ರೈಡ್ ಹೋಗಿದ್ವಿ. ಕೊಯಂಬತ್ತೂರು ಇಲ್ಲಿಂದ 140 ಕಿಲೋಮೀಟರ್ ಇದೆ. ಸೊ ಯಾಕೆ ಹೋಗಿದ್ವಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಹೋಗಬೇಕಾದ್ರೆ ಏನೇನು ಪ್ರಾಬ್ಲಮ್ಸ್ ಆಯಿತು ಅಂತಲೂ ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಬಿಸಿಲು ತುಂಬ ಇದ್ದಿದ್ದರಿಂದ ನಾನು ನನ್ನ ಮಗಳು ಈ ಥರ ವೇಲ್ನ ಕಟ್ಕೊಂಡಿದ್ವಿ. ಮತ್ತು ಹಾಗೆ ದಾರಿಗೆ ಬರಬೇಕಾದ್ರೆ ಟಿಫನ್ ಮಾಡ್ಕೊಂಡ್ವಿ. ಹಾಗೂ ಹೀಗೂ ಕಷ್ಟಪಟ್ಕೊಂಡು ಒಂದು 2-3 ಕಡೆ ನಿಲ್ಲಿಸ್ಕೊಂಡು ಹೋಟೆಲ್ ರೀಚ್ ಆದ್ವಿ. ಹೋಟೆಲಿಗೆ ಬಂದ ತಕ್ಷಣ ಈ ಕಾಫಿನ ಕೊಟ್ಟರು. ಕಾಫಿ ಅಲ್ಲ ಮಾರ್ರೆ, ಇದು ಬಿಸಿನೀರು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಊಟನ ಆರ್ಡ್ರ್ ಮಾಡಿ ಸ್ವಿಗ್ಗಿಲಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಮಕ್ಕಳು ಶೌರ ಮಲ್ಕೊಂಡ, ಸ್ವರ ಮಲ್ಕೊಳ್ಳಿಲ್ಲ. ಆದಮೇಲೆ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ 40 ಕಿಲೋಮೀಟ್ರ್ ಹೋಗಬೇಕಾಗಿತ್ತು. ಹೋಗಬೇಕಾದ್ರೆ ದಾರಿಯಲ್ಲಿ ಈ ಥರ ಎಲೆಕ್ಷನ್ ಕ್ಯಾಂಪೇನ್ಸು, ರೋಡ್ ರಿಪೇರಿ, ಈ ಥರ 108 ಪ್ರಾಬ್ಲಮ್ಸ್ ಇತ್ತು. ಆ್ಯಕ್ಚುಲಿ ಹೋಗಬೇಕಾದ ಟೈಮಿಗೆ ರೀಚ್ ಆಗಲಿಲ್ಲ, ಲೇಟ್ ಆಯಿತು. ಬಟ್ ಆನ್ ದ ವೇ ಈ ವ್ಯೂನ ನೋಡಿಕೊಂಡು ಖುಷಿ ಪಟ್ಕೊಂಡು ಹೋದ್ವಿ. ಅಂತೂ ಇಂತೂ ಬೈಕ್ ರೈಡ್ ಮುಗಿಸ್ಕೊಂಡು ರೀಚ್ ಆದ್ವಿ ಡೆಸ್ಟಿನೇಷನ್ನ. ನಾವು ಇಶಾ ಫೌಂಡೇಶನ್ಗೆ ಹೋಗಿದ್ವಿ. ಆದರೆ ನಾವು ಹೋಗಬೇಕಾದ್ರೆ ಆಲ್ರೆಡಿ 6:30 ಆಗಿತ್ತು. ಜನ ನೋಡ್ಬೋದು ನೀವು, ಎಷ್ಟೊಂದು ಜನ ಇದೆ ಇಲ್ಲಿ. ಸೊ ತುಂಬ ಚೆನ್ನಾಗಿದೆ. ಬಟ್ ನಾವು ದಾಂಡ್ ಮಂದಿರ ಮತ್ತು ಆ ವನನ ನೋಡೋಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ 7 ಗಂಟೆಗೆ ಲೈಟ್ ಶೋ ಇತ್ತು. ಸೊ ಸೀದಾ ನಾವು ಲೈಟ್ ಶೋಗೆ ಹೋದ್ರಾಯ್ತು ಅಂತ ಹೊರಟ್ವಿ. ಸೊ ಬಂದ ತಕ್ಷಣ ಸ್ವಲ್ಪ ಬಾಯಾರಿಕೆ ಆಗ್ತಾಯಿತ್ತು, ನೀರೆಲ್ಲ ಸೊ ಇಲ್ಲಿ ಜ್ಯೂಸ್ ಅಂಗಡಿಯಲ್ಲಿ ಜ್ಯೂಸೆಲ್ಲ ಕುಡ್ಕೊಂಡು ಲೈಟ್ ಶೋ ನೋಡೋಕ್ಕಂತ ಹೊರಟ್ವಿ. ಸೊ 7 ಗಂಟೆಗೆ ಲೈಟ್ ಶೋ ಸ್ಟಾರ್ಟ್ ಆಗಬೇಕಾಗಿತ್ತು. ಹೋಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಒಂದು ಹಾಫ್ ಆನ್ ಅವರಲ್ಲಿ ಸ್ಟಾರ್ಟ್ ಆಯಿತು. ಲೈಟ್ ಶೋ ವೀಡಿಯೋನ ಹಾಕಿದ್ದೀನಿ, ಬಟ್ ಇದನ್ನು ಕಂಪ್ಲೀಟಾಗಿ ನೋಡೋಕ್ಕಾಗಲಿಲ್ಲ. ಯಾಕಂದರೆ ಸರ ಆಲ್ರೆಡಿ ಅಳ್ತಾ ಇದ್ಲು, ಅವಳಿಗೆ ಹೆದರಿಕೆ ಆಗ್ತಾಯಿತ್ತು ಈ ಲೈಟ್ನ ನೋಡಿ. ಆ್ಯಕ್ಚುಲಿ ಅಲ್ಲಿ ಇದ್ದಿದ್ದೆಲ್ಲ ಮಕ್ಕಳು ಅಳ್ತಾಯಿದ್ರು. ಬರಬೇಕಾದ್ರೆ ಮಕ್ಕಳಿಗೆ ಹಸಿವಾಗಿತ್ತು, ಅದಕ್ಕೆ ಒಂದು ಬ್ರೆಡ್ ಆಮ್ಲೆಟ್ನ ತೊಗೊಂಡು ನಾವಿಬ್ಬರು ಕಾಫಿ ಕುಡ್ಕೊಂಡು, ಗೀತಾ ಕ್ಯಾಂಟೀನ್ ಅಂತ ಇದೆ ಕೊಯಂಬತ್ತೂರಲ್ಲಿ, ತುಂಬ ಫೇಮಸ್ಸು. ಇಲ್ಲಿ ಟಿಫನ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿಂದ ಪಾರ್ಸಲ್ ತೊಗೊಂಡು ಹೋಟೆಲ್ಗೆ ಬಂದರೆ 9:30 ಆಗಿತ್ತು. ಬಟ್ ಅಲ್ಲಿ ನೋಡಿದ್ರೆ ರಿಸೆಪ್ಷನಲ್ಲಿ ಯಾರೂ ಇರಲೇ ಇಲ್ಲ. ಅವ್ರ ಹತ್ರ ಕೀ ಕೊಟ್ಟೋಗಿದ್ವಿ ಕ್ಲೀನಿಂಗ್ ಮಾಡಲಿ ಅಂತ. ಮಕ್ಕಳಿಗೆ ತುಂಬಾ ಸುಸ್ತಾಗಿತ್ತು, ಅವರು ತುಂಬ ಕಿರಿಕಿರಿ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ವೇಟ್ ಮಾಡಿ ಆದಮೇಲೆ ಅವ್ರು ಬಂದ ತಕ್ಷಣ ಕೀ ತೊಗೊಂಡು ಮೇಲೆ ಹೋದ್ವಿ. ಮೇಲೆ ಹೋಗಿ ಫ್ರೆಶನ್ ಅಪ್ ಆಗಿ ಅವನು ಶೌರ ಮಲ್ಕೊಂಡ. ಸ್ವಲ್ಪ ಅವರ ಪಾರ್ಸಲ್ ತಂದಿದ್ರಲ್ಲಿ ದೋಸೆನ ತಿಂದ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಹೋಟೆಲಿಗೆ ಊಟಕ್ಕಂತ ಹೊರಟ್ವಿ. ಆ್ಯಕ್ಚುಲಿ ಅಲ್ಲಿ ನೋಡಿದ್ರೆ ನನ್ನ ಹಸ್ಬೆಂಡ್ ಒಂದು ಪ್ಲೇಸ್ನ ರೆಕಮೆಂಡ್ ಮಾಡಿದರು. ಆ ಪ್ಲೇಸಿಗೆ ಹೋದರೆ ಅದು ಕ್ಲೋಸ್ ಆಗಿತ್ತು. ಅದರಲ್ಲೇ ಒಂದು ಚಿಪ್ಸ್ ಅಂಗಡಿ ಇತ್ತು, A1 ಚಿಪ್ಸ್ ಅಂತ. ಸೊ ಅಲ್ಲಿ ಸ್ವಲ್ಪ ಬಿಸ್ಕೆಟು, ಟೋಸ್ಟು ಮತ್ತು ಚಿಪ್ಸ್ನ ತೊಗೊಂಡು ಮತ್ತೆ ಬೇರೆ ಹೋಟೆಲ್ನ ಹುಡ್ಕೋಕ್ಕಂತ ಹೋದ್ವಿ. ಹೋಗ್ತಾ ನಾವು ನೋಡಿದರೆ ಏರ್ಪೋರ್ಟಿಗೆ ಹೋಗ್ಬಿಟ್ಟಿದ್ವಿ. ಅಂತೂ ಇಂತೂ ಕೊನೆಗೊಂದು ಒಳ್ಳೆ ಹೋಟೆಲ್ಗೆ ಬಂದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು, ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಹೊಟ್ಟೆ ಹಸಿವಾಗಿದ್ದರು ಮಾತಾಡ್ತಾನೆ ಇರಲು, ಅವ್ರ ಅಪ್ಪನ ತಲೆ ತಿಂತಾನೆ ಇರಲು. ಇವಳಂತೂ ಬರೀ ಮಾತಾಡ್ತಿರ್ತಾಳೆ, ಏನೇನೋ ಕ್ವಶನ್ ಕೇಳ್ತಿರ್ತಾಳೆ, ಆನ್ಸರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬ್ರೇಕ್ಫಾಸ್ಟ್ ಬಂತು, ಇಡ್ಲಿ, ವಡೆ, ಕೇಸರಿಬಾತ್, ಡೇಟ್ಸ್ ಕೇಸರಿಬಾತ್ ಅಂತ ಸ್ಪೆಷಲ್ ಮಾಡಿದರು, ತುಂಬ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಮಕ್ಕಳೆಲ್ಲ ತಿನ್ನಲಿಲ್ಲ. ಬಟ್ ದೋಸೆ, ಮಸಾಲೆ ದೋಸೆ ತೊಗೊಂಡಿದ್ವಿ ಮತ್ತು ಆನಿಯನ್ ರೋಸ್ಟ್ ತೊಗೊಂಡಿದ್ವಿ. ಎಲ್ಲ ಆದಮೇಲೆ ಒಂದು ಕಾಫಿ ಇಲ್ದಿದ್ರೆ ಹೀಗೆ ಕಾಫಿ ಕುಡಿದ್ವಿ. ಕಾಫಿ ಕುಡಿದಾದ್ಮೇಲೆ ಈಗ ಒಂದು ಚೆಕ್ಔಟ್ ಮಾಡಿದ್ವಿ. ಈ ಸಲ ಬರಬೇಕಾದ್ರೆ ನಾವು ಡಿಸೈಡ್ ಮಾಡಿದ್ವಿ, ನಾವು 3 ಜನ ಬಸ್ಸಲ್ಲಿ ಬರ್ತೀವಿ, ಅವರು ಬೈಕಲ್ಲಿ ಬರ್ತಾರೆ ಅಂತ. ಸೊ ಅಂತೂ ಇಂತೂ ಮನೆಗೆ ಬಂದು ರೀಚ್ ಆದ್ವಿ. ಮನೆಗೆ ಬಂದು ರೀಚ್ ಆಗಿ ಮನೆ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಅಡುಗೆಗೆ ಮಾಡಿಕೊಂಡು ರೈಸ್ ಮತ್ತು ಹೆಸರುಕಾಳು ಪಲ್ಯ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಓಕೆ, ಮಕ್ಕಳ ಜೊತೆ ಬೈಕ್ ರೈಡ್ ಓಕೆನಾ? ಆಬ್ವಿಯಸ್ಲಿನು. ಬಟ್ ನಾವು ಯಾಕಿಂದ ಚೂಸ್ ಮಾಡಿದ್ವಿ ಅಂತಂದರೆ, ನಾನು ಆಲ್ರೆಡಿ ಹೇಳಿದ್ರಾಗೆ ಊಟಿಲಿ ಬುಕ್ಕಿಂಗ್ಸ್ ಎಲ್ಲ ಆಗಿತ್ತು, ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಆಗಿತ್ತು. ಬಟ್ ಕೆಲವು ಕಾರಣಗಳಿಂದ ವಾಟರ್ ಕ್ರೈಸಿಸಿಂದ ಬುಕ್ಕಿಂಗ್ಸ್ ಎಲ್ಲ ಕ್ಯಾನ್ಸಲ್ ಆಯಿತು. ಅದಕ್ಕೆ ನಾವು ಕೊಯಂಬತ್ತೂರಿಗೆ ಟ್ರೈನ್ನ ಚೆಕ್ ಮಾಡಿದ್ವಿ, ಬಟ್ ಟ್ರೈನ್ ಅವೈಲೇಬಲ್ ಇರಲಿಲ್ಲ. ಅದಕ್ಕೆ ಬೈಕಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಸೊ ಬೈಕ್ ರೈಡ್ನ ನಾವು ನಮಗೆ ನನ್ನ ಹಸ್ಬೆಂಡ್ಗೆ ಬೈಕ್ ರೈಡ್ ಅಂದರೆ ತುಂಬ ಇಷ್ಟ. ನಾವು ಮುಂಚೆ ಎಲ್ಲ ಬೈಕಲ್ಲೇ ಟ್ರಾವೆಲ್ ಮಾಡಿದ್ದೀವಿ. ಮಕ್ಕಳಾದ್ಮೇಲೂ ಸ್ವರ ಮತ್ತು ಶೌರ ಯಾರಾದರೂ ಒಬ್ಬರನ್ನ ಕರ್ಕೊಂಡು ಬೈಕಲ್ಲಿ ರೈಡ್ ಮಾಡಿದ್ದೀವಿ, ತುಂಬ ಪ್ಲೇಸಸ್ಗೆಲ್ಲ ಹೋಗಿ ಬಂದಿದ್ದೀವಿ. ಬಟ್ ಇಬ್ಬರನ್ನೂ ಒಟ್ಟಿಗೆ ಕರ್ಕೊಂಡು ಇದೇ ಫಸ್ಟ್ ಟೈಮ್ ಹೋಗಿದ್ವಿ. ಸೊ ಹೋಗಬಾರ್ದು, ಬಿಸಿಲಿರುತ್ತೆ, ಊಟದ ಅರೇಂಜ್ಮೆಂಟ್ ಇರೋದಿಲ್ಲ, ತುಂಬ ತೊಂದರೆ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾವು ಟ್ರೈನ್ ಅಥವಾ ಬಸ್ಸಲ್ಲೇ ಟ್ರಾವೆಲ್